ನಾಯಕ್ ಅಂತ ಈ ಫಿಲ್ಮ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು. ಇದಕ್ಕೆ ನಾನೊಬ್ಬನೇ ಪ್ರೊಡ್ಯೂಸರ್ ಅಲ್ಲ, ಇನ್ನೊಬ್ಬರು ಇದ್ದಾರೆ, ಎ ರಾಮು ಅಂತ, ಅವರು ವಕೀಲರು. ಅವರು ಇವತ್ತು ಅದು ಕೋರ್ಟಿಂದ ಬರೋಕ್ಕಾಗಿಲ್ಲ. ಸೊ ನಮ್ಮ ಇಬ್ಬರು ಹೀರೋಯಿನ್ನೂ ಬರೋಕ್ಕಾಗಿಲ್ಲ. ಆದರೆ ನಾನು ಮತ್ತು ನಮ್ಮ ಇನ್ನೊಬ್ಬ ಹೀರೋ ಇಲ್ಲಿದ್ದೀವಿ. ಇವರು ಇದಕ್ಕೆ ಎಲ್ಲ ಬೆನ್ನೆಲುಬು ನಿಂತಿದ್ದಾರೆ, ನಮ್ಮ ತಾಯಿ ಲಲಿತಾ ನಾಯಕ್ ಅವರು. ಇದೊಂದು ಮರ್ಡರ್ ಮಿಸ್ಟ್ರಿ ಕ್ರೈಮ್ ಸಬ್ಜೆಕ್ಟು. ನೀವು ನೋಡಿದಂಗೆ MY 1961 ಅಂತ. ಇದು ಆ್ಯಕ್ಚುಲಿ ಹಳೆ ಒಂದು ಕಾರ್ ನಂಬರು. ಸೊ ಈಗ 10-15 ಇಯರ್ಸ್ ಬ್ಯಾಕ್ ಇದ್ರದ್ದು. ಸೊ ಏನಕ್ಕೆ ಅಂತಂದರೆ ಈ ಈ ಈ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಗಂಡ ಮತ್ತು ಹೆಂಡತಿ ಮತ್ತು ಹೆಂಡತಿ ತಂಗಿ ಈ ನಡುವೆ ನಮ್ಮ ಸಮಾಜದಲ್ಲಿ ಅನೈತಿಕ ಸಂಬಂಧ ಅನ್ನೋದು ಫುಲ್ಲು ಜಾಸ್ತಿನೇ ಆಗ್ಬಿಟ್ಟಿದೆ ಮತ್ತು ದಿನ ಬೆಳಗ್ಗೆ ಕೊಲೆ ಆಗ್ತಾಯಿದೆ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಎಕ್ಸ್ಟ್ರಾ ಮೆಟ್ರಿಯಲ್ ಇದು ಮ್ಯಾರಿಟಲ್ ಅಫೇರ್ಸು, ಅದ್ರ ಬಗ್ಗೆ ತೊಗೊಂಡಿರೋದು. ಅಂದರೆ ಗಂಡ ಹೆಂಡತಿ ಬಿಟ್ಟು ಹೆಂಡತಿ ತಂಗಿನ ಅವಳು ಫಾರಿನ್ ಬಂದಾಗ ಅವಳ ಜೊತೆ ಲವ್ ಅಫೇರ್ ಇಟ್ಕೊಂಡ್ಬಿಡ್ತಾನೆ. ಆದರೆ ಅವಳು ಮರ್ಡರ್ ಆಗಿಬಿಡ್ತಾಳೆ. ಆ ಮರ್ಡರ್ ಮಾಡಿದ್ದಾರು ಗಂಡನ ಅಥವಾ ಬೇರೆಯವರ, ಸುಪಾರಿ ಕೊಟ್ಟಿದ್ದನ್ನ ಅಥವಾ ಹೆಂಡತಿ ಮಾಡಿದ, ಅದು ಅದ್ರ ಸುತ್ತ ಈ ಕತೆ ಸುತ್ತುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಇವ್ರು ಮಾಡ್ತಾಯಿದ್ದಾರೆ. ನಾನು ಡ್ಯೂಲ್ ರೋಲ್ ಮಾಡ್ತಾಯಿದ್ದೀನಿ. ಒಂದು ಇವ್ರ ಜೊತೆಗೆ ಒಂದು ರೋಲು ಮತ್ತು ಇನ್ನೊಂದು ರೋಲು ಗಂಡನ ರೋಲು. ಸೊ ಇದರಲ್ಲಿ ಇಬ್ಬರು ಹೀರೋಯಿನ್ನು, ಅದೇ ಒಂದು ಹೆಂಡತಿ ರೋಲು, ಇನ್ನೊಂದು ತಂಗಿ ರೋಲು. ಸೊ ಅದು ಸಸ್ಪೆನ್ಸ್ ಇರಲಿ. ಸೊ ಇದ್ರ ಮೇಲೆ ಹೋಗುತ್ತೆ, ಯಾರು ಮಾಡಿದ್ರು ಮಾಡ್ರ ಅನ್ನೋದ್ರ ಮೇಲೆ ಸಬ್ಜೆಕ್ಟ್ ಹೋಗುತ್ತೆ. ಈ ಸಬ್ಜೆಕ್ಟ್ನ ಇದ್ರ ಮೇಲೆ ನಾವು ಒಂದು 5-6 ಹಾಡು ಮಾಡಿಬಿಟ್ಟು ನಾವು ಇದರಲ್ಲಿ, ಅಂದರೆ ಇದೊಂದು ಕಮರ್ಷಿಯಲ್ ಆಸ್ಪೆಕ್ಟಾಗಿ ಹೋಗಬೇಕು. ಆಮೇಲೆ ಬರೀ ಮರ್ಡರ್ ಮಿಸ್ಟ್ರಿ ಅಂದರೆ ಹಾಡಿಲ್ಲದೆ ಇರೋಂಗೆ ಮಾಡೋದು ಬೇಡ, ಹಾಡಿದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಅದಾದಮೇಲೆ ನಾನು ಪ್ರಕಾಶ್ ಅವ್ರು ಬಂದು ಭಾಳ ವರ್ಷಗಳು ಸ್ನೇಹಿತರು. ನಂದು ಹೆಚ್ಚು ಕಮ್ಮಿ 50 ಸಿನಿಮಾ ಆಗಿದೆ. ಇವರು ನಾವು ಒಟ್ಟಿಗೆ ಹಳೆ ಅದೊಂದಷ್ಟು ಸಿನಿಮಾಗಳನ್ನು 3 ಸಿನಿಮಾದಲ್ಲಿ ಪೋಷಕ ಪಾತ್ರಗಳನ್ನು ಮಾಡಿದ್ವಿ. ಅಲ್ಲಿಂದ ನಾವು ಒಂದು 20-25 ವರ್ಷ ಸ್ನೇಹಿತರು ಮಾಡ್ಕೊಬಂದು ನಾನೊಂದು 2 ಸಿನಿಮಾ ಮಾಡಿದೆ, ಜೀವನಧಾರೆ ಮತ್ತು ನಾಡರಕ್ಷಕ ಅಂತ. ಜೀವನಧಾರೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಪಕ್ಕ ಅಭಿಮಾನಿ. ಪ್ರಯತ್ನ ಪಟ್ಟಿದ್ದೀಗ ಅವ್ರು ನನಗೋಸ್ಕರ ಒಂದು ಸಣ್ಣ ಹಾಡು, ಅವರಿಂದ ಒಂದು 6 ಮಂತು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಆದಮೇಲೆ ನಾನೊಬ್ಬ ಅಭಿಮಾನಿ ಅಷ್ಟೇ. ಅಭಿಮಾನಿಗೂ ಕೊನೆ ಹಾಡು ಆಡಿರೋದು ನನಗೆ, ಅದು ಸೋಷಿಯಲ್ ಮೀಡಿಯಾದಲ್ಲೇ ಇದೆ. ಅದು ಜೀವನಧಾರೆಯಲ್ಲಿ ತೆರಳುತ್ತಿದೆ ಮರಳಿ ಮಣ್ಣಿಗೆ ಜೀವ ಅಂತ, ಅದು ಇದೆ, ತುಂಬ ವ್ಯೂಸ್ ಎಲ್ಲ ಆಗಿದೆ ಅದಕ್ಕೆ. ಅದು ನನಗೆ ಕೊನೆ ಹಾಡಕ್ಕೆ ಸಿಕ್ಕಿದ್ದು ನನ್ನೊಂದು ಪುಣ್ಯ. ಸೊ ಹಂಗೆ ಅದಾದ ನಂತರ ನಾವು ಇವರು ಕಾಂಟ್ಯಾಕ್ಟೆಲ್ಲ ಇದ್ವಿ. ಬಟ್ ನಾನು ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದರಿಂದ ಅವಕಾಶ ಇಬ್ಬರು ಒಟ್ಟಿಗೆ ಮಾಡೋಕ್ಕಾಗಲಿಲ್ಲ. ನಂತರದಲ್ಲಿ ಇವರು ನನಗೆ ಸಿಕ್ಕಿ ಚಂದ್ರು ಒಟ್ಟಿಗೆ ಸಿನಿಮಾಗಳು ಮಾಡೋಣ ಅಂತೇಳಿ ಈಗ ರೀಸೆಂಟಾಗಿ 1-2 ಸಿನಿಮಾ ಒಟ್ಟಿಗೆ ಮಾಡಿದ್ವಿ. ಇವರೇ ನಿರ್ದೇಶಕರು, ಎಲ್ಲ ಇವ್ರದೇ ಬ್ಯಾನರ್ ಮಾಡಿದ್ದಾರೆ. ಈಗ ಏನಿಲ್ಲ, ಈ ಸಿನಿಮಾಗೆ ಒಂದು ಏನೋ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾನು ಮಾಡ್ತೀನಪ್ಪ ಮಾಡೋಣ ಸ್ನೇಹಿತರಿಗೋಸ್ಕರ ಒಬ್ರಿಗೊಬ್ಬರು. ನನ್ನ ಪಾತ್ರ ಏನಂದರೆ ಸೆಕೆಂಡ್ ಹೀರೋ ಥರ ಒಂದು ಪಾತ್ರ ಇದೆ ಅಷ್ಟೇ. ರೋಲ್ ಏನು ಸರ್? ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ನಾನು ಅದೊಂದು 2 ಸಿನಿಮಾ ಮಾಡಿದೆ. ಆ್ಯಕ್ಚುಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಪ್ರತ್ಯರ್ಥ ಅಂತ ಸುನೀಲ್ ಕುಮಾರ್ ದೇಸಾಯಿ ಅವ್ರ ಚಿತ್ರದಲ್ಲಿ, ಆಮೇಲೆ ಉಪೇಂದ್ರ ಅವ್ರ ಜೊತೆ ಮಾಡಿದ್ದೀನಿ. ಉಪೇಂದ್ರದಲ್ಲೇ ಇನ್ಸ್ಪೆಕ್ಟ್ರು. ಅದೇ ಈ ಥರದ್ದು ಒಂದು 50 ಸಿನಿಮಾ ಆಗಿದೆ ನನಗೆ. ಅದಾದಮೇಲೆ ನೋಡ್ಬೇಕು, ಇಲ್ಲಿ ಒಂದು ಕಾಕಿ ಬಟ್ಟೆ ಅಂದರೆ ನನಗೆ ಸ್ವಲ್ಪ ಹಿಂದೆ ದೂರನೇ ನನಗೆ ಅದು ಬರೋಲ್ಲ. ಇನ್ಸ್ಪೆಕ್ಟ್ರು ಪಾತ್ರ ಅಂದರೆ ಸರಿಯಾಗಿ ಜನ ಐಡೆಂಟಿಫಿಕೇಶನ್ ಮಾಡೋಲ್ಲ ಅಂತ. ನಾವು ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ಸೊ ಈಗಲೇ ನಾವು ಅದೇನೋ ಹ್ಯಾಕ್ ಹಾಕಬೇಕು, ಶೇವಿಂಗ್ ಮಾಡ್ಕೋಬೇಕು. ನಮ್ಮದು ಇದು ಖರಾಬ್ ಲುಕ್ ಯಾವಾಗೂ ಇದ್ದೇ ಇರುತ್ತೆ. ಈ ಲುಕ್ಕಲ್ಲೇ ತುಂಬ ಸಿನಿಮಾಗಳಲ್ಲಿ ನಂದು ಕಾಣಿಸ್ಕೊಂಡಿರೋದು. ಈ ನೋಡೋಣ ಮುಂದಕ್ಕೆ ಈ ಚಿತ್ರ ಇವ್ರ ಕೈನಲ್ಲಿದೆ. ನನ್ನನ್ನು ಹೆಂಗೆ ತೋರಿಸ್ಬೇಕು, ಏನು ಮಾಡಬೇಕು, ಕ್ಯಾರೆಕ್ಟರ್ ಹಿಂಗೆ ಪೊಲೀಸ್ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ. ಒಂದು ನಮ್ಮ ಮಗ ಏನು ಸಿನಿಮಾ ಮಾಡ್ತಾನೆ, ಇನ್ನೊಬ್ಬ ನಾಟಕ ದುಡ್ಡು, ಅವನು ಮೈಸೂರಿನಲ್ಲಿ ಅರಳಿ ಇದರಲ್ಲಿ ಬರ್ತಾರೆ. ಹೀಗೆ ನನಗೇನು ಖುಷಿ ಅಂದರೆ, ಈ ಮಕ್ಕಳು ಒಂದು ಯಾವುದೋ ಒಂದು ತಪ್ಪು ದಾರಿ ಹಿಡಿಯೋ ಬದಲು ಒಂದು ಕಲಾತ್ಮಕವಾದಂಥ ಈ ಕಲೆಯ ಹಾದಿ ಹಿಡಿದು ಹೊರಟಿದ್ದಾರೆ. ಇದು ನನಗೆ ನಿಜವಾಗ್ಲೂ ಸಂತೋಷ ಇದೆ. ಈ ಚಂದ್ರ ಅವರು ಹೇಳಿದ್ರಲ್ಲ ಹಾಗೆ ಎಲೆಮರೆ ಕಾಯಿ ಹಾಗೆ ಅದನ್ನು ಮಾಡ್ತಿರ್ತಾರೆ. ಒಂದು ಚಿತ್ರ ಒಂದು ಸಂದೇಶವನ್ನು ಕೊಡಬೇಕಷ್ಟೆ. ಆ ಸಂದೇಶ ಸೌಕಲ್ ದಾರಿಯಲ್ಲೇ ಹೋಗಬಾರ್ದು, ಮೂಢನಂಬಿಕೆಯನ್ನು ಬಿತ್ತಬಾರ್ದು. ಇದನ್ನು ಅವನು ಪಾಲಿಸ್ತಾನೆ. ಈಗ ಬಿಲ್ಗದ್ದೆಯಲ್ಲಿ ಇದೆಯಲ್ಲ, ಅದರಲ್ಲಿ ನಾನು ಮಾಡಿದ್ದೀನಿ, ಬಹಳಷ್ಟು ಮಾಡಿದ್ದೀನಿ ನಾನು. ಯಾಕೆ ಮಾಡಿದ್ದೇನೆಂದರೆ, ಇವು ಯಾರೂ ಸಿಕ್ಕಲಾರ್ದಾಗ ನಮ್ಮ ವಯಸ್ಸಾದ್ರೆ ಯಾರೂ ಸಿಕ್ಕಲ್ಲ ಬಾರಮ್ಮ ಏನೋ ಒಯ್ದು ಬೀದು ಅವ್ನು ಮಾಡಿಸ್ತಾನೆ ಡೈಲಾಗ್. ಹಾಗಾಗಿ ಚಿಕ್ಕ ಪುಟ್ಟದಕ್ಕೆ ಹೆಲ್ಪ್ ಮಾಡ್ತೀನಿ. ಹಣಕಾಸಿನ ಸಂದರ್ಭ ಬಂದಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸ್ವಲ್ಪ. ಆದರೆ ಅವನಿಗೆಲ್ಲ ನನಗೇನು ಸಂತೋಷ ಅಂದರೆ, ಒಬ್ಬ ಮನುಷ್ಯ ಆಲ್ರೌಂಡರ್ ಆಗಿ ಎಲ್ಲವನ್ನ
ನಿರ್ಮಾಪಕನಿಂದ ಹಿಡಿದು ಜವಾನಿಂದ ದಿವಾನಿನವರೆಗೂ ಅಂತಲ್ಲ, ಹಾಗೆ ಕೆಲಸಗಾರನೂ ಅವನೇ, ಮಾಲೀಕನೂ ಅವನೇ, ಕಲಾವಿದನೂ ಅವನೇ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದಿದೆಯಲ್ಲ, ಅದು ಸ್ವಲ್ಪ ಕಷ್ಟದ ಕೆಲಸ. ಎಷ್ಟು ಸಾಧ್ಯ ಅಷ್ಟು ಒಬ್ಬ ಮನುಷ್ಯನಿಗೆ ಒಂದು ಶಕ್ತಿ ಇದೆ, ಅದು ಮೀರಿ ಮಾಡೋಕ್ಕಾಗ್ತಿರಲ್ಲ ಅವನು. ಆದ್ದರಿಂದ ಅಂಥ ಒಂದು ಸಾಮರ್ಥ್ಯ ಇರೋದ್ರಿಂದ ಇಷ್ಟು ಸಿನಿಮಾಗಳು ಮಾಡ್ತಾರೆ. ಆದರೆ 10ಕ್ಕೊಂದು ಮುತ್ತಿಡು ಅಂತಾರೆ. 10 ಎಂಥವೋ ಸಿನಿಮಾಗಳು ಮಾಡೋ ಬದಲು ಒಂದು ಮಾಡಿದರೂ ಕೂಡ ಅದು ಹೆಸರಾಗಬೇಕು. ಆ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರಜೆಗಳು, ಜನಗಳು ಅದನ್ನು ನೋಡಿ ಒಳ್ಳೆ ಸಂದೇಶ ಇದೆ ಅಂತ ಹೇಳಬೇಕು. ಆ ರೀತಿ ಇರಬೇಕು. ಮತ್ತು ನಾನು ಬಯಸೋದೇನೆಂದರೆ ಈ ಲಾಂಗು ಮಚ್ಚು ತೋರಿಸ್ಬಾರ್ದು. ಈ ಅನೈತಿಕತೆಯಿಂದ ಎಂಥ ಮನೆಗಳು ಹಾಳಾಗ್ತವೆ, ಎಷ್ಟು ಸಂಸಾರಗಳು, ಕುಟುಂಬಗಳು ಹಾಳಾಗ್ತವೆ ಅನ್ನೋದಕ್ಕೆ ಈ ಸಿನಿಮಾ ಇದು ಆಗಾಗ ನಾನು ನೋಡಿದೆ, ಶೂಟಿಂಗ್ ಓದಿ ನಿಜವಾಗಿಯೂ ಅಲ್ಲ, ನೀವು ನೋಡಿ ಬೇರೆ ಸಿನಿಮಾ ಬಣ್ಣದ ಕನಸುಗಳು ಅಲ್ಲ, ಇದು ಓದಿದ್ದೀನಿ, ಬರ್ದಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಅವನು ಕಾದಂಬರಿಯನ್ನೇ ಅವನು ಮಾಡಿರೋದು ಕೂಡ. ಪ್ರಕಾಶ್ ಈ ರಾಜಪೀಡೆ ಅನ್ನೋದು ಅವ್ರ ಕಾದಂಬರಿ. ಮತ್ತು ಅವಳು, ನಾನು ಕನ್ನಡಿ, ನನ್ನ ಇದು ಕತೆ ನಾನು ಬರ್ತಿದ್ದೆ. ನಂದು 21 ಕೃತಿಗಳನ್ನು ನಾನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದನ್ನು ನಾನು ಬೇಕಾದಷ್ಟು ಬರೆದಿದ್ದೀನಿ. ಆದರೆ ಈ ಸಿನಿಮಾ ಮಾಡುವಂಥದ್ದನ್ನು ನಾನೆಲ್ಲ ಒಪ್ಪಲ್ಲ, ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ಮತ್ತೆ ಅದೇ ಮೂಢನಂಬಿಕೆಯಲ್ಲಿ ಅದೇ ಬರ್ತಾಯಿದ್ರೆ ಅದರಿಂದ ಜನಕ್ಕೆ ಏನೂ ಸಂದೇಶ ಸಿಗಲ್ಲ. ಮಾಡೋರು ಮಾಡ್ತೀನಿ ಹೊಸತನವನ್ನು. ಈಗ ನೋಡಿ, ಈ ಆಕಾಶದ ತೋರಿಸಿದೆಯಲ್ಲ ಯಾವ ಅದು ಬಿರುಗದಲ್ಲಿ ಅದೇ ಅಲ್ಲ, ಅದರಲ್ಲಿ ಎಷ್ಟು ನೀತಿ ಇದೆ ಅಂದರೆ, ಇದು ತಿಳುವಳಿಕೆ ಇದೆ ಅಂದರೆ, ಹೇಗೆ ಗ್ರಹಗಳು ಕೆಲಸ ಮಾಡ್ತವೆ, ಸೂರ್ಯನ ಕೆಲಸ ಏನು, ಚಂದ್ರನ ಕೆಲಸ ಏನು, ಮತ್ತು ಈ ಭೂಮಿಯ ಆಯುಷ್ಯ ಏನು, ಎಷ್ಟು ಅಂತರದಲ್ಲಿ ಈ ಭೂಮಿಗೂ ಮತ್ತು ಆಕಾಶಕ್ಕೂ ಇದೆ. ಬಹಳಷ್ಟು ವಿಜ್ಞಾನದ ವಿಷಯಗಳು ಅದರಲ್ಲಿದೆ. ಹಾಗೆ ಯಾವುದೋ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದಾಗ ಆ ಸಿನಿಮಾಗಳು ಬಹಳ ಜನಗಳಿಗೆ ಮುಟ್ಟದೆ ಹೋದರೂ ಕೂಡ ಸಾರ್ಥಕವಾದಂಥ ಕೆಲಸ ಮಾಡಿದೆ ಅನ್ನೋದು ಅವರ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ.